ಈಗ ಉತ್ತರ ಕರ್ನಾಟಕದ ಭಾಗದ ಸುದ್ದಿಗಳನ್ನು ನೋಡೋಣ. ಯಾವ್ಯಾವ ತಾಲೂಕಿನಾಗ, ಯಾವ್ಯಾವ ಜಿಲ್ಲೆ ಒಳಗ, ಯಾವ್ಯಾವ ಹಳ್ಳಿ ಒಳಗೆ ಏನೇನು ಸಮಸ್ಯೆ ಆಗೈತಿ ಬರ್ರಿ ನೋಡ್ಕೋತ ಹೋಗಿ. ಕೊಪ್ಪಳ ತಾಲೂಕಿನ ಹುಲಿಗಿ ಕ್ಷೇತ್ರದಾಗ ಹುಲಿಗೆಮ್ಮ ದೇವಸ್ಥಾನದೊಳಗೆ ಇವತ್ತ ಬನದ ಹುಣ್ಣಿಮೆ ಸಂಭ್ರಮ. ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಮಂದಿ ಬರಾಕತ್ತಾರ. ರಾಜ್ಯ ನೆರೆ ರಾಜ್ಯಗಳಿಂದ ಸಾವಿರಾರು ಭಕ್ತರು ಬಂದು ಸರತಿ ಸಾಲೊಳಗೆ ನಿಂತ್ಕೊಂಡು ಹುಲಿಗೆಮ್ಮನ ದರ್ಶನ ಮಾಡ್ಕೊಂಡು ಹೊಂಟಾರ. ಇನ್ನ ರಾಮದುರ್ಗ ಪುರಸಭೆ ಅಧಿಕಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವ ಭಾರಿ ಫೈಟ್ ನಡೆದೈತಿ. ಬೆಳಗಾವಿ ತೀವ್ರ ಜಿದ್ದಾಜಿದ್ದಿನ ಚುನಾವಣೆಗೆ ಇವತ್ತ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತ ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಎರಡನೇ ಅವಧಿಯ ಚುನಾವಣೆ ನಡೀತಿದೆ. ಈಗಾಗಲೇ ಕಾಂಗ್ರೆಸ್ ಬಿಜೆಪಿ 5 ಜನ ಮೆಂಬರ್ಸ್ಗೆ ಆಪರೇಷನ್ ಮಾಡಿತ್ತು. ಆಪರೇಷನ್ ಹಿನ್ನೆಲೆ ರಾಮದುರ್ಗ ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಇಲೆಕ್ಷನ್ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ತುಂಗಭದ್ರಾ ನದಿ ತೀರದಲ್ಲಿನ ಶ್ರೀ ನರಹರಿ ತೀರ್ಥರ ಸನ್ನಿಧಿಯಲ್ಲಿ ಪ್ರತಿಬಂಧಕಾಜ್ಞೆಯನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ತೆರವುಗೊಳಿಸಿದೆ. ಈ ಹಿನ್ನೆಲೆ ಇವತ್ತು ವಿಜಯನಗರದಲ್ಲಿ ಶ್ರೀ ನರಹರಿ ತೀರ್ಥರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಫಲ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಿದರು. ಬಳಿಕ ಬೃಂದಾವನದ ಮುಂಭಾಗದಲ್ಲಿ ಬಂಗಾರದ ಪೀಠದಲ್ಲಿ ಶ್ರೀ ಮೂಲರಾಮ ದೇವರ ಸಂಸ್ಥಾನ ಪೂಜೆಯನ್ನ ಮಂತ್ರಾಲಯದ ಪೀಠಾಧಿಪತಿಗಳು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ನೆರೆದಿದ್ರು, ಸಂಭ್ರಮ ಖುಷಿಯನ್ನ ವ್ಯಕ್ತಪಡಿಸಿದರು. ಬೀದರ್ ಔರಾದ ತಾಲೂಕಿನಾಗ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಾಗ MLA ಪ್ರಭು ಚೌಹಾಣ್ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಟ್ಟಾದರು. ನಾನು ಶಿಕ್ಷಣ ಇಲಾಖೆಯ ಆದ್ಯತೆಯನ್ನಾಗಿಸಿಕೊಂಡು ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಎಲ್ಲಾ ಶಾಲೆ ಒಳಗ ಕುಡಿಯೋ ನೀರು, ಶೌಚಾಲಯ, ಆಟದ ಮೈದಾನ, ವಿದ್ಯುತ್ತು, ಕಂಪ್ಯೂಟರ್, ಹಿಂಗ ಎಲ್ಲಾ ರೀತಿಯ ಅವಶ್ಯಕತೆಗಳನ್ನ ಪೂರೈಸ್ತಾ ಬರ್ತಾ ಇದ್ದೀನಿ. ಆದ್ರೆ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿ ಮರ್ತಾರ, ಶಿಕ್ಷಕರು ಮತ್ತು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಸಿಟ್ಟಾಗ್ಯದ. ಸಬ್ಸಿಡಿ ಹೆಸರೊಳಗ ಗಡಿ ಜಿಲ್ಲೆ ಬೆಳಗಾವಿ ಒಳಗೆ ನೂರಾರು ಬಡ ಮಹಿಳೆಯರಿಗೆ ಬಹುಕೋಟಿ ವಂಚನೆ ಮಾಡಿರುವಂತ ಘಟನೆ ನಡೆದೈತಿ. ಒಂದೇ ಕುಟುಂಬದ 4 ವಿರುದ್ಧ ಬರೋಬ್ಬರಿ 19 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದೈತಿ. ಬೆಳಗಾವಿ ಯಮನಾಪುರ ನಿವಾಸಿಗಳಾಗಿರುವ ಅಶ್ವಿನಿ ದಡ್ಡಿ, ಹೊಳೆಪ್ಪ ದಡ್ಡಿ, ಸೇವಂತಿ ದಡ್ಡಿ, ಪ್ರಿಯಾಂಕಾ ದಡ್ಡಿ ವಿರುದ್ಧ ಮಾಳ್ಮಾರ್ತಿ ಪೊಲೀಸ್ ಸ್ಟೇಷನ್ಯಾಗ FIR ಆಗೈತಿ. ಇನ್ನ ಮಹರ್ಷಿ ವಾಲ್ಮೀಕಿ ಮಹಿಳಾ ಸ್ವಸಹಾಯ ಸಂಘದ ಹೆಸರಿನಾಗ ಬಹುಕೋಟಿ ವಂಚನೆ ಆಗೈತಿ ಅಂತ ಊರೂರು ಅಲಿದಾಡಿ ಸಬ್ಸಿಡಿ ಲೋನ್ ಯೋಜನೆ ಐತಿ, 1 ಲಕ್ಷ ಸಾಲ ತಗೋರಿ, ಅದನ್ನ ಕಂತಿನಾಗ ನಾವ ತುಂಬ್ತೀವಿ ಅಂತ ಜನರಿಗೆ ಮಂಕ್ ಬೂದಿ ಎರಚಾರಂತ. ಆದ್ರೆ ತಗೊಂಡ್ ಸಾಲ ಹಣದ ಅರ್ಧದಷ್ಟು ಹಣ ನಮಗ್ ಕೊಟ್ರೆ ಸಾಕು ಅಂತ ಕಂಡೀಷನ್ ಹಾಕಿದ್ರಂತ. ಹಣದ ಆಸೆಗೆ ಜನ ಮರಳು, ಜಾತ್ರೆ ಮರಳು ಅನ್ನುವಂಗ ಇಡೀ ಊರಿಗೂರ ಫೈನಾನ್ಸ್ ಒಳಗೆ ಸಾಲ ತಗೊಂಡ್ರು. ಆದ್ರೆ ವಂಚನೆ ಮಾಡಿದ್ದ 4 ಆರೋಪಿಗಳು ಹಣವನ್ನ ಕಟ್ಟದೆ ಎಸ್ಕೇಪ್ ಆಗ್ಯಾರ. ಗಣಿನಾಡು ಬಳ್ಳಾರಿ ಒಳಗ ಕೆಂಪು ಮೆಣಸಿನಕಾಯಿ ಬೆಳೆಗಾರರು ಪರದಾಡುವಂತ ಪರಿಸ್ಥಿತಿ ಐತಿ. ಕೋಲ್ಡ್ ಸ್ಟೋರೇಜ್ನಾಗಿರೋ 18 ಲಕ್ಷ ಚೀಲ ಕೆಂಪು ಮೆಣಸಿನಕಾಯಿ ಕೊಳೆಯೋ ಹಂತಕ್ಕೆ ಬಂದಾವು. 3 ತಿಂಗಳೊಳಗ 18 ಲಕ್ಷ ಚೀಲ ಮೆಣಸಿನಕಾಯಿ ಮಾರಾಟ ಆಗದ ಇದ್ರ ಕಸದ ಬುಟ್ಟಿ ಸೇರುವಂತ ಪರಿಸ್ಥಿತಿ ಐತಿ. ಹಿಂಗಾಗಿ ರೈತರು ಸರ್ಕಾರ ಮೆಣಸಿನಕಾಯಿಗೆ ಸೂಕ್ತ ಬೆಲೆ ನಿಗದಿ ಮಾಡಿ ಮೆಣಸಿನಕಾಯಿ ಖರೀದಿ ಮಾಡ್ರಿ ಅಂತ ಹೇಳಿ ಮನವಿ ಮಾಡ್ಕೊಂಡ್ರ. 2022-23 ಮೆಣಸಿನಕಾಯಿ ಬೆಳೆಗೆ ಬಂಗಾರದ ಬೆಲೆ ಇತ್ತು. ಕ್ವಿಂಟಲ್ಗೆ 50,000ದಿಂದ 55,000 ತನಕ. ಆದ್ರೆ ಈಗ 8ರಿಂದ 10,000. ಇದು ನುಕ್ಸಾನ್ ಆಗತ್ತ, ದಯವಿಟ್ಟು ನಮ್ಮನ್ನು ನೋಡ್ರಿ ಅಂತ ರೈತರು ಹೇಳಾಗತ್ತಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಬಾಜು ಇರುವಂತ ನಿವಾಸಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೆ ಎಂಥ ದುರಂತ ನೋಡ್ರಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ಪಟ್ಟಣದ 29ನೇ ವಾರ್ಡ್ನ ಭಗತ್ ಸಿಂಗ್ ನಗರದ ಜನರು ಕಳೆದ 20 ವರ್ಷದಿಂದ ಕುಡಿಯೋ ನೀರಿನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇವರು ಬಾಜುನ ಇರೋದು ಈ ಟಿವಿ ಡ್ಯಾಮ್, ಆದ್ರೂ ಇವ್ರಿಗೆ ಕುಡಿಯಕ್ಕೆ ನೀರಿಲ್ಲ. ಪೈಪ್ಲೈನ್ ಅಳವಡಿಕೆ ಮಾಡಿದ್ರು ನೀರು ಬಿಡಂಗಿಲ್ಲ ಅಂತ. ಕಳೆದ 20 ವರ್ಷದಿಂದ ಸಿಹಿ ನೀರು ಸಿಗೋಲ್ವ ಅಂತ. ಈ ಬಗ್ಗೆ ಹೊಸಪೇಟೆ ನಗರಸಭೆ ಸದಸ್ಯ, ಅಧಿಕಾರಿಗಳು, ಶಾಸಕರ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಅಂತ ಗ್ರಾಮಸ್ಥರು ಸಿಟ್ಟು ಮಾಡಿಕೊಂಡಾರೆ. ಬಸ್ ಮತ್ತು ಟ್ರ್ಯಾಕ್ಟರ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಆಗಿ ಬಸ್ ಚಾಲಕ ಸೇರಿದಂಗ ಹಲವು ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ಪಟ್ಟಣದ ಹೊರವಲಯದಾಗಿ ಘಟನೆ ನಡೆದೈತಿ. ಜೇವರ್ಗಿಯಿಂದ ಯಡ್ರಾಮಿ ಪಟ್ಟಣಕ್ಕೆ ಹೋಗುವಾಗ ಈ ಅಪಘಾತ ಆಗಿರೋದು. ಗಾಯಾಳುಗಳನ್ನ ಜೇವರ್ಗಿ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರ.
ಇನ್ನು ಮಕರ ಸಂಕ್ರಾಂತಿ ಪ್ರಯುಕ್ತ ಯಾದಗಿರಿ ಒಳಗೆ ಸಂಗಯ್ಯ ಮತ್ತು ಭೀಮರಾಯ ಜೋಡು ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಈಗಾಗಲೇ ಉತ್ಸವಕ್ಕೆ ಬರದ ಸಿದ್ಧತೆ ಆಗೈತಿ. ಮಕರ ಸಂಕ್ರಾಂತಿಗಾಗಿ ಶಾಪುರ ನಗರ ನೋಡ್ರಿ ಮಧುಬಣಗಿತ್ತಿ ಅಂತ ಎಷ್ಟು ಚಂದ ಕಾಣಕತ್ತೈತಿ. ನಿರ್ಮಾಣ ಹಂತದಲ್ಲಿರುವ ದ್ವಾರ ಬಾಗಿಲು ಪಕ್ಕದಲ್ಲಿಯೇ ಚರಂಡಿ ಜೀವ ಬಲಿಗಾಗಿ ಕಾದು ಕುಳಿತೈತಿ. ಇದು ಒಂದು ಸ್ವಲ್ಪ ಆತಂಕಕ್ಕೆ ಕಾರಣ ಆಗೈತಿ. ಜೋಡು ಪಲ್ಲಕ್ಕಿ ಉತ್ಸವ ನೋಡೋದಕ್ಕೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಹೊರಗಿನ ರಾಜ್ಯದಿಂದನೂ ಲಕ್ಷಾಂತರ ಭಕ್ತರು ಬರಾಕತ್ತಾರ. ಆದರೆ ಇಲ್ಲಿಗೆ ಬಂದ ಭಕ್ತರು ಜನಸಾಗರದ ಮಧ್ಯೆ ಚರಂಡಿಯಲ್ಲಿ ಬಿದ್ದರೆ ಯಾರು ಹೊಣೆ ಅನ್ನುವಂತಹ ಆತಂಕ ಇಲ್ಲಿನ ಜನರನ್ನ ಕಾಡಾಕತ್ತೈತಿ. ಇದಕ್ಕಾಗಿ ವ್ಯವಸ್ಥೆ ಮಾಡ್ರಪ್ಪ ಅಂತ ಹೇಳಿ ಅಲ್ಲಿನ ಜನಪ್ರತಿನಿಧಿಗಳು ಹೇಳ್ತಿದ್ದಾರೆ. ಇನ್ನು ಸದ್ಯಕ್ಕೆ ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡಿನ ಕತಿ ಅಂತೂ ನಿಮ್ಗೆಲ್ಲರಿಗೂ ಗೊತ್ತೈತಿ. ಈ ಹಳೆ ಬಸ್ ಸ್ಟ್ಯಾಂಡ್ ಓಪನಿಂಗ್ ಯಾವಾಗ ಅಂತ ಓಪನಿಂಗ್ ಮಾಡೋದಕ್ಕಿಂತ ಮುಂಚೆ ಅಪಸ್ವರ ಎದ್ದು ಬರ್ತೈತಿ. ಸುಮಾರು 50 ಕೋಟಿಗೂ ಅಧಿಕ ಖರ್ಚು ಮಾಡಿ ಹಳೆ ಬಸ್ ಸ್ಟ್ಯಾಂಡ್ ನವೀಕರಣ ಮಾಡಿದ್ದಾರೆ. ನಗರ ಮತ್ತು ಉಪನಗರ ಬಸ್ ಸ್ಟ್ಯಾಂಡ್ ಹೆಸರಲ್ಲಿ ಇದನ್ನ ನವೀಕರಣ ಮಾಡಿತ್ತು. ಆದ್ರೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಆಟೋ ನಿಲ್ದಾಣಕ್ಕೆ ಜಾಗ ಇಲ್ಲ. ಹೀಗಂತ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ಯಾರ. ಇನ್ನು ಬಾಗಲಕೋಟೆ ಒಳಗೆ ಬಸವಧರ್ಮ ಪೀಠದಾಗ ಒಡಕು ಮುಂದುವರೆದೈತಿ. ಸುಕ್ಷೇತ್ರ ಕೂಡಲ ಸಂಗಮದಾಗ 2 ಶರಣ ಮೇಳ ಆಯೋಜನೆ ಮಾಡ್ಯಾರ. ಬಸವಧರ್ಮ ಪೀಠದ ಮೊದಲ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಐಕ್ಯವಾದ ನಂತರ ಪೀಠದಲ್ಲಿ ಒಡಕು ಮೂಡೈತಿ. ಬಸವಧರ್ಮ ಪೀಠದಿಂದ ಉಚ್ಚಾಟಿತ ಸ್ವಾಮೀಜಿ ಈ ವರ್ಷವ ಪರ್ಯಾಯ ಶರಣ ಮೇಳ ಆಯೋಜನೆ ಮಾಡ್ಯಾರ. ಇನ್ನ ಸಾಲ ಬಾಧೆಯಿಂದ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಗುರ್ಲಕಟ್ಟಿ ಗ್ರಾಮದಾಗ ನಡೆದೈತಿ. 39 ವರ್ಷದ ರೈತ ಶಿವನಗೌಡ ಕರಿಗೌಡರ್ ಆತ್ಮಹತ್ಯೆ ಮಾಡಿಕೊಂಡಾರ. SBI ಬ್ಯಾಂಕ್ನಾಗ 1.5 ಲಕ್ಷ ರೂಪಾಯಿ ಇವ್ರು ಸಾಲ ತಗೊಂಡಿದ್ರಂತ. ಆದ್ರೆ ಈ 1.5 ಲಕ್ಷಕ್ಕೆ ಬಡ್ಡಿ ಸೇರಿ 4.5 ಲಕ್ಷ ಆಗೈತಿ. ಸಾಲ ತೀರಿಸೋದಕ್ಕಾಗದೆ ರೈತ ಮನೆಯಲ್ಲಿಯೇ ಉರ್ಲಕ್ಕೊಂಡು ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದೈತಿ. ನರಗುಂದ ಪೊಲೀಸ್ ಸ್ಟೇಷನ್ ಈ ಬಗ್ಗೆ ಕಂಪ್ಲೇಂಟ್ ಆಗೈತಿ. ಹಾಲು ಕೊಡೋ ಕಾಮಧೇನುವಿನ ಕೆಚ್ಚಲಿಗೆ ಕಿಡಿಗೇಡಿಗಳು ಕತ್ತಿ ಹಾಕಿರೋ ವಿಚಾರಕ್ಕೆ ಮಾಜಿ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅಸಮಾಧಾನ ಮಾಡಿಕೊಂಡಾರ. ಬೀದರ್ನ್ಯಾಗ ಅವರು ಮಾತಾಡಿದ್ರು, ಇಂಥ ಕೆಟ್ಟ ಕೆಲಸ ಮಾಡಿದಂಥ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ. ಇದರ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರ ಹಸುಗಳು ಈ ರೀತಿ ಆಗಿರೋದನ್ನ ಗಮನಿಸಬೇಕು. ಅವರು ಕಟ್ ಮಾಡೋದಕ್ಕೆ ಸಹಕಾರ ಪ್ರಚೋದನೆ ನೀಡೋದು ಇವರೇ. ನೀವು ಹಸು ಕೊಡಿಸೋದು ಬೇಡ, ಮುಸ್ಲಿಮರ ಈ ಸರ್ಕಾರ ಮತ್ತು ಸಚಿವ ಜಮೀರ್ ಅಹಮದ್ ಪ್ರಚೋದನೆಯಿಂದಲೇ ಇಂಥ ಘಟನೆಗಳು ರಾಜ್ಯದಾಗ ಜಾಸ್ತಿ ಆಗ್ಯವು. ಸಚಿವ ಜಮೀರ್ ಅಹಮದ್ ನಾಟಕ ಮಾಡಬೇಡ್ರಿ ನೀವು ಅಂತ ಪ್ರಭು ಚವ್ಹಾಣ್ ಸಿಟ್ಟು ಮಾಡಿಕೊಂಡ. ಇನ್ನ ಬೆಳಗಾವಿ ಒಳಗ ನಾಡದ್ರೋಹಿ MES ಮತ್ತೆ ಪುಂಡಾಟ ನಡೆಸೈತಿ ನೋಡ್ರಿ. ಬೆಳಗಾವಿ ಶಹಾಪುರದಾಗ ಮಹಾರಾಷ್ಟ್ರ MLA ಆಹ್ವಾನಿಸಿ MES ಯುವ ಸಮಾವೇಶ ನಡೆಸಿತ್ತು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ತಾಸ್ಗಾಂವ್ ಕ್ಷೇತ್ರದ NCP ಶಾಸಕ ರೋಹಿತ್ ಪಾಟೀಲ್ ಅವರನ್ನ ಕರೆಸಿ ಸಮಾವೇಶವನ್ನ ನಡೆಸಿದ್ರು. ಈ ಸಮಾವೇಶದಾಗ ಯುವಕರು ಎಲ್ಲರೂ ಸೇರಿ ಗಡಿ ಹೋರಾಟದಾಗ ಭಾಗಿಯಾಗಿ ಗಡಿ ಭಾಗದಾಗ ಮರಾಠಿಗರ ಮೇಲೆ ಅನ್ಯಾಯ ಆಗಾಕತ್ತೈತಿ, ದೌರ್ಜನ್ಯ ಆಗಾಕತ್ತೈತಿ, ಇದೆಲ್ಲನ ದೂರ ಮಾಡ್ಬೇಕಂದ್ರೆ ನಾವು ಒಂದಾಗಬೇಕು, ಒಂದಾಗಿ ನಮಗ್ ಸೇರೋ ಜಾಗ ನಾವು ತಗೋಬೇಕು ಅಂತ ಹೇಳಿ ಈ ಒಂದು ಸಭೆ ಒಳಗ ಆಗ್ರಹ ಮಾಡ್ಯಾರ. ಇದು ನಮ್ಮ ಕನ್ನಡಿಗರ ಸಿಟ್ಟಿಗೆ ಕಾರಣ ಆಗೈತಿ. ಬರ್ರಿ ಮಕ್ಕಳ ಅಂತ ಹೇಳಿ ಸಿಟ್ಟು ಮಾಡಿಕೊಂಡ. ನೋಡಿದ್ರಲ್ಲ, ಉತ್ತರ ಕರ್ನಾಟಕದ ಭಾಗದ ಯಾವ್ಯಾವ ಜಿಲ್ಲೆ ತಾಲೂಕು ಒಳಗೆ ಏನೇನು ಸಮಸ್ಯೆ ಆಗೈತಿ, ಏನೇನು ಬೆಳವಣಿಗೆ ಆಗೈತಿ ಅಂತೀವಿ. ನಾಳೆ ಮತ್ತೆ ಇದೇ ಟೈಮ್ಗೆ ಉತ್ತರ ಕರ್ನಾಟಕ ಸುದ್ದಿಗಳನ್ನ ತಗೊಂಡ್ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ಕೊಂತೀರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.